ಇವತ್ತಿನ ರೆಸಿಪಿ ಚಿಕನ್ ಎಗ್ ಬುರ್ಜಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಸಾಲ ರುಬ್ಬೋದೆಲ್ಲ ಏನೂ ಇಲ್ಲ, ಬ್ಯಾಚುಲರ್ಗಳು ಮಾಡ್ಕೋಬೋದು. ಆ ಥರ ಇದೆ. 5 ರಿಂದ 10 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ನೋಡಿ ಬನ್ನಿ. ಫಸ್ಟು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ ಔಟ್ ಚಿಕನ್ನು. 4 ಮೊಟ್ಟೆ, ಮೊಸರು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಮಸಾಲ ಪೌಡ್ರು ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪೌಡ್ರ್ ಅದು, ಎಣ್ಣೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಅರಿಶಿನದ ಪೌಡ್ರು, ಉಪ್ಪು. ಹೆಂಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಹಚ್ಕೋತಾ ಇದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಹಸಿಮೆಣಸಿನ್ಕಾಯಿ ಹಾಕೋತೀನಿ, ಕರಿಬೇವಿನ ಸೊಪ್ಪು ಹಾಕೋತೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಕೈ ಆಡಿಸ್ಕೊತಾ ಇರಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅರಿಶಿನ ಹಾಕೋತಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಹಾಕೋತಾ ಇದ್ದೀನಿ. ಸ್ಕಿನ್ ಔಟ್ ಚಿಕನ್ ಅದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ. ಮೊಸರು ಹಾಕ್ತಾಯಿದ್ದೀನಿ. ಚಿಕನ್ ಸಾಫ್ಟ್ ಆಗಲಿ ಅಂತ ಮೊಸರು ಹಾಕೋದು. ನಿಂಬೆ ಹುಳಿ ಬಿಟ್ರೂ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ನಾನು ಮೊಸರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನೀರೆಲ್ಲ ಬಿಟ್ಕೋತು ಚಿಕನ್ನು. ಚೆನ್ನಾಗಿ ಬೇಯಲಿ ಒಂದು 5 ನಿಮಿಷ. ಬೇಯ್ತಾ ಇದೆ. ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ. ನೋಡಿ ಹೆಂಗಾಗಿದೆ ಅಂತ ನೋಡಿ ಬನ್ನಿ. ನೋಡಿ, ಬೆಂದಿದೆ. ಇವಾಗ ಮಸಾಲೆ ಪೌಡ್ರ್ ಹಾಕೋತಾ ಇದ್ದೀನಿ. ಮನೆಯಲ್ಲಿ ನಾವೇನು ಸಾಂಬಾರಿಗೆ ಅಂತ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಮಸಾಲೆ ಹಾಕ್ಕೊಂಡಿರೋದು. ಒಂದು ಅರ್ಧ ಲೋಟ ನೀರು ಹಾಕೋತಿದ್ದೀನಿ ಚಿಕ್ಕ ಗ್ಲಾಸಲ್ಲಿ. ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಲಿ ಅಂತ. ಆಯಿತು. ನೋಡಿ, ಚೆನ್ನಾಗಿ ಬೇಯ್ಕೋತು. ಚೆನ್ನಾಗಿ ಬೆಂದಿದೆ. ಕೈ ಆಡಿಸ್ತಾ ಇರಬೇಕು. ನೋಡಿ ಹೆಂಗೆ ಬೆಂದಿದೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ಮುಟ್ಟಿದ್ರೆ ಸಾಕು, ಹಂಗೆ ಇದಾಗ್ತಾ ಇದೆ. ಇವಾಗ 4 ಮೊಟ್ಟೆ ತೊಗೊಂಡಿದ್ನಲ್ಲ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅದು ಮೊಟ್ಟೆ ಏನು ಮಾಡುತ್ತೆ, ಪಾತ್ರೆ ತಳ ಕಚ್ಕೊಂಡ್ಬಿಡುತ್ತೆ. ಸ್ಟವ್ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದೇನೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದು. ನೋಡಿ, ತಿರುಗಿಸ್ತಾ ಇದ್ದೀನಿ. ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಮಕ್ಕಳಿಂದನೂ ಯಾರಾದರೂ ಮಾಡ್ಕೋಬೋದಪ್ಪ ಮನೆಯಲ್ಲಿ. ಒಳ್ಳೆ ಪ್ರೋಟೀನ್ ಇರುತ್ತೆ. ಡಯಟ್ ಫುಡ್ಡು. ಚಿಕನ್ನು ಮತ್ತು ಎಗ್ಗು ಎರಡೂ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ. ಹೋಟ್ಲಿಗೆ ಹೋಗಿ ಯಾಕೆ ತಿನ್ನಬೇಕು ಎಣ್ಣೆ ಹಾಕಿರೋದನ್ನೆಲ್ಲ ಅಂತ ಮನೆಯಲ್ಲೇ ಮಾಡ್ಕೋತಾ ಇರಬೇಕು. ನನ್ನ ಮಗಳು ಅದು ಚೆನ್ನಾಗಿದೆ ಅಂತ ತೋರಿಸ್ತಿದ್ದಾಳೆ. ಮನೆಯಲ್ಲಿ ಎಲ್ರಿಗೂ ಇಷ್ಟ. ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅದು ತಿಂತಾ ಇದ್ದರೆ ಖಾಲಿ ಆಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ.